ಕರ್ನಾಟಕ ಇವತ್ತೇನಾಗಿದೆ, ಪರಭಾಷೆಗಳ ದಾಳಿ ಆಗಿದೆ. ನಿಮ್ಗೆ ಹೇಳೋದಾದರೆ ಆನೇಕಲ್ ನಿಮ್ಮ ಕೈಲಿಲ್ಲ, ಕನ್ನಡಿಗರ ಕೈಲಿಲ್ಲ, ಎಲ್ಲ ಹೊರಗಡೆಯವರು. ಆನೇಕಲ್ ಸುತ್ತ ಹೊರಗಡೆಯವರು, ಬೆಂಗಳೂರು ಸುತ್ತ ಹೊರಗರು, ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಬಿಹಾರಿಗಳು ಎಲ್ಲ ಅವರೇ ಆಗಿದ್ದಾರೆ. ಇದ್ರ ಬಗ್ಗೆ ಕನ್ನಡಿಗರು ಎಚ್ಚರ ವಹಿಸಬೇಕು. ಕರ್ನಾಟಕ ಉಳಿಸಬೇಕು. ಕರ್ನಾಟಕಕ್ಕಾಗಿ ಕನ್ನಡತೆ ಹೋರಾಟ ಪಕ್ಷ ತೀವ್ರವಾಗಿ ಹೋರಾಟ ಮಾಡ್ತೇವೆ ಅನ್ನೋದನ್ನು ಗೌರವವಾಗಿ ಹೇಳಿದ್ದೇನೆ. ಇಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಸನಾವುಲ್ಲಾ ಅವ್ರಿಗೂ ನಾವು ತೀವ್ರವಾಗಿ ಹೇಳಿದ್ದೀವಿ, ಸಂಪೂರ್ಣ ಬಂದ್ ಮಾಡೋದಕ್ಕೆ ನೀವೆಲ್ಲರೂ ನಿಲ್ಲಬೇಕು, ಭದ್ರವಾಗಿ ನಿಲ್ಲಬೇಕು ಅಂತ ಹೇಳಿದ್ದೀನಿ. ಮಾಧ್ಯಮದವರಿಗೆ ನಮಸ್ಕಾರ. ಕರ್ನಾಟಕ ಬಂದ್ ಮಾಡಬೇಕು ಅಂದ್ರೆ ಯಾವಾಗ ಮಾಡ್ತೀವಿ ಸರ್? ಅದು ನಾವೆಲ್ಲ ನಮ್ಮ ಕನ್ನಡ ಮುಖಂಡರುಗಳೆಲ್ಲ ಮಾತಾಡಿ ತೀವ್ರವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಈಗ ಇದು ನಡೀತಾ ಇದೆ, ಪರೀಕ್ಷೆಗಳು ನಡೀತಾ ಇದೆ. ಭಾಳ ಎಲ್ಲ ಕಡೆ ಪರೀಕ್ಷೆಗಳು, SSLC ಪರೀಕ್ಷೆ ಬೇರೆ ಅಲ್ಲಿ ನಡೀತಾ ಇದೆ. ಪರೀಕ್ಷೆಗಳು ಮುಗಿದ ನಂತರ ನಾವು ತೀವ್ರವಾಗಿ ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ. ಈಗ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಲೇಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಏನಂದರೆ ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಿದೆ, ಅಲ್ಲಿ ಏನು ವ್ಯವಸ್ಥೆಗಳು ಸರಿಲ್ವಾ, ಯಾಕೆ ಏನು ಅನ್ನೋದು? ಸರ್ಕಾರಿ ಶಾಲೆಗಳಿಗೆ ಯಾಕೆ ಆಗ್ತಾ ಇದೆ ಅಂತಂದರೆ, ಕನ್ನಡ ಶಾಲೆಗಳು ಶೌಚಾಲಯಕ್ಕಿಂತ ಕಡಿಮೆ, ಶೌಚಾಲಯ ಇದೆಯಲ್ಲ ಅದಕ್ಕಿಂತ ಕಡಿಮೆ. ಮಕ್ಕಳು ಕೂತ್ರೆ ಮೇಲಿಂದ ನೀರು, ಹೆಂಚುಗಳು ಬೀಳ್ತವೆ, ಕಪ್ಪೆಗಳು ಬರ್ತವೆ, ಗೊದ್ದ ಬರ್ತವೆ, ಹಾವುಗಳು ಬರ್ತವೆ. ಕನ್ನಡ ಶಾಲೆಗಳು ನರಕ. ನೀವು ಕನ್ನಡ ಶಾಲೆಗಳನ್ನು ಅದ್ಭುತವಾಗಿ ಹೈಟೆಕ್ ಶಾಲೆಗಳಾಗಿ ಮಾಡಬೇಕು. ಎಷ್ಟೇ ಖರ್ಚಾಗಲಿ ಅದ್ಭುತವಾಗಿ ಮಕ್ಕಳು ಕೂತ್ಕೊಳ್ಳೋಕ್ಕೆ ಸೀಟು, ಶೌಚಾಲಯ, ಹೊರಗೆ ಬರೋದಕ್ಕೆ ಕುಡಿಯುವ ನೀರು, ಒಳ್ಳೆಯ ಊಟ, ಒಳ್ಳೆಯ ನೆರಳು ಇದನ್ನು ನೀವು ಕೊಡಿ. ಕನ್ನಡ ಶಾಲೆಗಳಿಗೆ ಕೈ ಮುಗಿದು ಬರ್ತಾರೆ ಕನ್ನಡಿಗರು. ಕನ್ನಡ ಶಾಲೆಗಳು ಹಾಳಾಗ್ತಾ ಇರೋದು ಸರ್ಕಾರದಿಂದಲೇ. ಕನ್ನಡ ಶಾಲೆಗಳು ಹಾಳಾಗ್ತಾ ಇರೋದು ಶಾಸಕರುಗಳಿಂದ. ಕನ್ನಡ ಶಾಲೆಗಳು ಹಾಳಾಗ್ತಾ ಇರೋದು MP ಗಳಿಂದ. ಕನ್ನಡ ಶಾಲೆಗಳು ಹಾಳಾಗ್ತಾ ಇರೋದು ಮಂತ್ರಿಗಳಿಂದ. ಯಾಕೆ ಗೊತ್ತಾ? ಇವದೇ ಶಾಲೆಗಳು, ಇಂಗ್ಲೀಷ್ ಶಾಲೆಗಳು ಮಂತ್ರಿಗಳದು, ಇಂಗ್ಲೀಷ್ ಶಾಲೆಗಳು MLAಗಳದು, ಇಂಗ್ಲೀಷ್ ಶಾಲೆಗಳು MP ಗಳದು. ಆದ್ದರಿಂದ ಅವರು ಶಾಲೆಗಳನ್ನು ನಡೆಸಿ ಲೂಟಿ ಮಾಡ್ತಾ ಇದ್ದಾರೆ, ಕನ್ನಡವನ್ನು ಕೊಲ್ತಾ ಇದ್ದಾರೆ.